32ನೇ ಪ್ರಶ್ನೆ, ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತೆ 73ನೇ ಸಂವಿಧಾನಿಕ ತಿದ್ದುಪಡಿಯ ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಉತ್ತರ ಬಂದು 1, 2, 3 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಬನ್ನಿ ನೋಡೋಣ. ಒಂದನೇ ಆಪ್ಷನ್ಸ್ ಏನಿದೆ ಅಂದರೆ ಎಲ್ಲ ಹಂತದಲ್ಲಿ ಸದಸ್ಯರು ನೇರ ಚುನಾವಣೆಗಳನ್ನು ನಡೆಸುವ ಕಡ್ಡಾಯ ನಿಬಂಧನೆ. ಇನ್ನು ಮೂರನೇದು ಗ್ರಾಮ ಮಟ್ಟದಲ್ಲಿ ಅಧ್ಯಕ್ಷರ ಚುನಾವಣೆ ನಡೆಸುವಂಥದ್ದು. ಇನ್ನು ನಾಲ್ಕನೇದು ಮಧ್ಯಂತರ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರ ಪರೋಕ್ಷ ಚುನಾವಣೆ ಇರುವುದಿಲ್ಲ. 33ನೇ ಪ್ರಶ್ನೆ ನೋಡೋದಾದರೆ, ಒಬ್ಬ ವ್ಯಕ್ತಿ ಒಂದು ಮತ ಪರಿಕಲ್ಪನೆಯನ್ನ ಪ್ರಸ್ತಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಅವರು ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಹೇಳುವುದಾದರೆ, ಇವರು ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತವರು. ಇವರನ್ನ ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ಇವರು ಆರ್ಟಿಕಲ್ 32 ಅನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರೆದಿರುವಂತದನ್ನ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡೋದಾದ್ರೆ 34ನೇ ಪ್ರಶ್ನೆ, ಸರ್ಕಾರಿ ಆಯೋಗವು ಭಾರತದಲ್ಲಿ ಶಾಶ್ವತ ಅಂತಾರಾಜ್ಯ ಮಂಡಳಿಯ ಸಂವಿಧಾನವನ್ನ ಶಿಫಾರಸು ಮಾಡಿತ್ತು ಅಂತ ಕೇಳಿದ್ದಾರೆ. ಸ್ಟೇಟ್ಮೆಂಟ್ 1 ಏನು ಹೇಳುತ್ತೆ ಅಂದ್ರೆ 6 ಕೇಂದ್ರ ಕ್ಯಾಬಿನೆಟ್ ಮಂತ್ರಿಗಳು ಮತ್ತು ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಒಳಗೊಂಡಿರುತ್ತದೆ. ಸ್ಟೇಟ್ಮೆಂಟ್ 2, ಇಂಟರ್ ಸ್ಟೇಟ್ ಕೌನ್ಸಿಲ್ ಅನ್ನು ಏಪ್ರಿಲ್ 1990ರಲ್ಲಿ ರಚಿಸಲಾಗಿದೆ. ಸ್ಟೇಟ್ಮೆಂಟ್ ನಂಬರ್ 3, ಯಾವುದೇ ಸಮಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿಗಳನ್ನು ಅದು ಪೂರೈಸುತ್ತದೆ ಎಂದು ಅವರಿಗೆ ತೊಂದರೆ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪಿಸಲು ಭಾರತದ ರಾಷ್ಟ್ರಪತಿಯವರಿಗೆ ಅಧಿಕಾರ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ಉತ್ತರ ಬಂದು 1, 2, 3 ಸರಿಯಾಗಿರುವಂಥದ್ದು. ಸ್ಟೇಟ್ಮೆಂಟ್ಗಳು 3 ಸರಿ ಇರುವಂಥದ್ದು. ಇನ್ನು ನಂತರ 35ನೇ ಪ್ರಶ್ನೆ ನೋಡೋದಾದರೆ, ಗ್ರಾಮರ್ ಆಫ್ ಪಾಲಿಟಿಕ್ಸ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ H.J. ಲಾಸ್ಕ್ ಅನ್ನೋರು ಗ್ರಾಮರ್ ಆಫ್ ಪಾಲಿಟಿಕ್ಸ್ ಪುಸ್ತಕದ ಲೇಖಕರು ಆಗಿರುವಂಥದ್ದು. ಮುಂದಿನ ಪ್ರಶ್ನೆ ನೋಡೋದಾದರೆ 36ನೇ ಪ್ರಶ್ನೆ, ಬಾಹ್ಯ ಆಕ್ರಮಣ ಮತ್ತು ಆಂತರಿಕ ಅಡಚಣೆಯಿಂದ ಪ್ರತಿ ರಾಜ್ಯವನ್ನ ರಕ್ಷಿಸುವುದು ಒಕ್ಕೂಟದ ಕರ್ತವ್ಯವಾಗಿರುತ್ತದೆ ಮತ್ತು ಸಂವಿಧಾನದ ನಿಬಂಧನೆಗಳಿಗೆ ಅನುಸಾರವಾಗಿ ಪ್ರತಿ ರಾಜ್ಯ ಸರ್ಕಾರವನ್ನು ನಡೆಸುತ್ತದೆ ಎಂದು ಖಚಿತಪಡಿಸಿಕೊಳ್ಳುವುದು ಅಂತ ಕೊಟ್ಟಿದ್ದಾರೆ. ಭಾರತದ ಸಂವಿಧಾನದ ಕೆಳಗಿನ ಯಾವ ವಿಧಿಯ ಮೇಲಿನ ಹೇಳಿಕೆಯನ್ನ ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ಅನುಚ್ಛೇದ 355ನೇ ವಿಧಿ ಒಳಗೊಂಡಿರುವಂಥದ್ದು. ಇದು ಡಿಗ್ರಿ ಮೇಲಿನ ಪ್ರಶ್ನೆ ಪತ್ರಿಕೆ. ವಿಡಿಯೋ ಇದೇ ರೀತಿ ಪ್ರಶ್ನೆ ಬರ್ತಾವೆ. ಸ್ವಲ್ಪ ನಿಧಾನವಾಗಿ ಓದಿ ಗ್ರಹಿಸಿದ್ರೆ ನಮ್ಗೆ ಅರ್ಥ ಆಗ್ತದೆ. ನೋಂದಾಯಿತ ಮತದಾರರ ಹೆಸರಿನಲ್ಲಿ ಬೇರೆಯವರು ಮೊದಲೇ ಮತ ಚಲಾಯಿಸಿದರೆ ಇದನ್ನ ನೋಂದಾಯಿತ ಮತದಾನ ಪ್ರಶ್ನಿಸಿ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಸಾಕ್ಷಿ ನೀಡಿದರೆ ಅವನಿಗೆ ಸಿಗುವ ಮತದಾನದ ಅವಕಾಶ ಏನಾಗುತ್ತಂದ್ರೆ ಅಡ್ಡ ಮತದಾನವಾಗ್ತದ. ಇನ್ನು 38ನೇ ಪ್ರಶ್ನೆ ನೋಡೋದಾದರೆ, ಭಾರತದ ಯಾವ ರಾಜ್ಯವು ಪಂಚಾಯತ್ ಮಟ್ಟದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನ ವಾಪಸ್ ಕರೆಸಿಕೊಳ್ಳುವ ಹಕ್ಕು ಜಾರಿಗೆ ತಂದಿದೆ ಅಂತ ಕೇಳಿದ್ದಾರೆ. ಉತ್ತರ ಬಂದು ಉತ್ತರ ಪ್ರದೇಶ. ಚುನಾಯಿತರಾಗಿರ್ತಕ್ಕಂಥ ಪ್ರತಿನಿಧಿಗಳನ್ನ ವಾಪಸ್ ಕರೆಸಿಕೊಳ್ಳುವಂಥದ್ದು ಎಲ್ಲಿ ಐತಿ ಅಂದ್ರೆ ಉತ್ತರ ಪ್ರದೇಶದಲ್ಲಿ. ಇನ್ನು 39ನೇ ಪ್ರಶ್ನೆ, ಕ್ಷೇತ್ರ ಮಟ್ಟದ ಚುನಾವಣಾ ಪ್ರಕ್ರಿಯೆಯಲ್ಲಿ ದಕ್ಷ ಮತ್ತು ಪರಿಣಾಮಕಾರಿ ನಿರ್ವಹಣಾ ಮೇಲ್ವಿಚಾರಣೆ ಮಾಡಲು ಜಾಗೃತ ವೀಕ್ಷಕರನ್ನ ಯಾವಾಗ ಪರಿಚಯಿಸಲಾಯಿತು ಅಂತ ಕೇಳಿದ್ದಾರೆ. ಯಾವ ಚುನಾವಣೆಯಲ್ಲಿ ಇವರನ್ನ ಪರಿಚಯಿಸಲಾಯಿತು ಅಂತ ಕೇಳಿದ್ದಾರೆ. ಉತ್ತರ ಬಂದು 16ನೇ ಲೋಕಸಭಾ ಚುನಾವಣೆ ಅಂದ್ರೆ 2014ರಲ್ಲಿ ಇವರನ್ನ ಪರಿಚಯಿಸಲಾಗಿರುವಂಥದ್ದು. ಇಂದಿನ ಮುಂದಿನ ಪ್ರಶ್ನೆಗೆ ನೋಡುವುದಾದರೆ 368ನೇ ವಿಧಿಯು ಸಂವಿಧಾನದ ಯಾವುದೇ ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ.
ಸಂವಿಧಾನಕ್ಕೆ ಮಾಡಿದ ಬದಲಾವಣೆಗಳಿಗೆ ಈ ಕೆಳಗಿನ ತಿದ್ದುಪಡಿಗಳನ್ನು ಹೊಂದಿಸಿ ಬರೆಯಿರಿ ಅಂತಿದೆ. ನೋಡ್ರಿ ಎಷ್ಟು ತಿರ್ಗ ಮರ್ಗ ಮಾಡಿ ಪ್ರಶ್ನೆ ಕೇಳಿದ್ದಾರೆ. ನೀವು ಕೆಳಗಡೆ ಆಪ್ಷನ್ಸ್ ನೋಡ್ರಿ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. 1ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದ್ದು, ಆಮೇಲೆ 24ನೇ ತಿದ್ದುಪಡಿ ಅದಕ್ಕೆ ಸಂಬಂಧಿಸಿದ್ದು, 52ನೇ ತಿದ್ದುಪಡಿ ಅದಕ್ಕೆ ಸಂಬಂಧಿಸಿದ್ದು, 61ನೇ ತಿದ್ದುಪಡಿ ಅದಕ್ಕೆ ಸಂಬಂಧಿಸಿದ್ದು ಅಂತ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. 61ನೇ ತಿದ್ದುಪಡಿ ನೋಡ್ರಿ, ಇದು ಮತ್ತು ವಯಸ್ಸು 21ರಿಂದ 18ಕ್ಕೆ ಇಳಿಸೋದಾಗಿರ್ಬೋದು. ಸೊ ಇಲ್ಲಿ ಸಾನ್ ಮಾಡ್ತೀನಿ ನೋಡ್ರಿ. 1ನೇ ತಿದ್ದುಪಡಿ ಬಂದು 9ನೇ ಶೆಡ್ಯೂಲ್ 9th ಶೆಡ್ಯೂಲ್ ಆಗಿರುವಂಥದ್ದು. ಇನ್ನು 24ನೇ ತಿದ್ದುಪಡಿ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ನೀಡಿದೆ ಅಂತ ಹೇಳಿದ್ದಾರೆ. ಒಂದು ಪ್ರಕರಣ ಆಗುತ್ತೆ, ಕೇಶವಾನಂದ ಭಾರತಿ ವರ್ಸಸ್ ಸರ್ಕಾರ, ಇನ್ನೊಂದು ಯಾವುದೋ ಸರ್ಕಾರದ ಮಧ್ಯೆ ಆಗುತ್ತೆ. ಪ್ಲೀಸ್ ಗೊತ್ತಿರೋ ಕಮೆಂಟ್ ಮಾಡಿರಿ, ನನಗೆ ಮರ್ತೋಗೈತೆ. ನೆಕ್ಸ್ಟ್ 52ನೇ ತಿದ್ದುಪಡಿ. 52ನೇ ತಿದ್ದುಪಡಿ ನೋಡಿ ಸ್ನೇಹಿತರೆ, 52ನೇ ತಿದ್ದುಪಡಿ ಸಿ, ಪಕ್ಷದ ಟಿಕೆಟ್ನಲ್ಲಿ ಆಯ್ಕೆಯಾದ ಸದಸ್ಯರು ಇತರ ಪಕ್ಷಕ್ಕೆ ಪಕ್ಷಾಂತರವನ್ನು ಕಾನೂನು ಬಾಹಿರಗೊಳಿಸಲಾಗಿದೆ. ಅಂದ್ರೆ ಅವರು ಈಗ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದ್ರೆ ಅವರ ಏನು ಆಯ್ಕೆ ಆಗಿರ್ತಕ್ಕಂಥ ಸದಸ್ಯತ್ವ ರದ್ದಾಗ್ತತಿ. ಅಲ್ಲಿ ಏನು ಮಾಡ್ಬೋದು, ಮರಳಿ ಚುನಾವಣೆ ಆಗಿರುವಂಥದ್ದು. ಇನ್ನು 61ನೇ ತಿದ್ದುಪಡಿ ನಿಮಗೆಲ್ಲ ಗೊತ್ತಿರುವಂಥದ್ದು. ಇದು ಮತದಾರ ವಯಸ್ಸು ಸ್ಟಾರ್ಟಿಂಗ್ 21 ಇತ್ತು, ಅದನ್ನು 18ಕ್ಕೆ ಇಳಿಸಲಾಯಿತು. ಅವಾಗ ಯಾರಿದ್ರು ಪ್ರಧಾನಿ ಅಂದ್ರೆ ರಾಜೀವ್ ಗಾಂಧಿ ಅವರು ಪ್ರಧಾನಿ ಆಗಿದ್ರು. ನಂತರ ಪ್ರಶ್ನೆ ನೋಡೋದಾದ್ರೆ ನೋಡ್ರಿ, ಅನುಸೂಚಿ ಮೊದಲನೇ ಅನುಸೂಚಿ, 3ನೇ ಅನುಸೂಚಿ, 7ನೇ ಅನುಸೂಚಿ ಮತ್ತು 8ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಹೌದ್ರಿ, ನೋಡ್ರಿ 1ನೇ ಅನುಸೂಚಿ ಬಂದು ಸಿ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ಪ್ರಾಂತಗಳ ಪಟ್ಟಿಗಳನ್ನು ಒಳಗೊಂಡಿದೆ ಅಂತ. ಹೌದ್ರಿ. ಇನ್ನ 2ನೇ ಅನುಸೂಚಿ ಬಂದು ಪ್ರಮಾಣ ವಚನ ಅಥವಾ ಪ್ರತಿಜ್ಞಾ ವಚನಗಳನ್ನ ನಮೂನೆ ಅಂತ ಹೇಳುತ್ತೆ. ಹೌದ್ರಿ, 3ನೇ ಅನುಸೂಚಿ. ಇನ್ನು 7ನೇ ಅನುಸೂಚಿ ಏನ್ ಹೇಳ್ತೈತ್ರಿ? 7ನೇ ಅನುಸೂಚಿ ಎ, ಒಕ್ಕೂಟ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮರ್ಥ ಪಟ್ಟಿಯನ್ನ ಒಳಗೊಂಡೈತಿ 7ನೇ ಅನುಸೂಚಿ. ಇನ್ನು 8ನೇ ಅನುಸೂಚಿ ಏನೈತ್ರಿ? ಬಿ. 8ನೇ ಅನುಸೂಚಿ ಏನೈತ್ರಿ? ಬಿ ಐತಿ. ಮಾನ್ಯ ಪಡೆದ ಭಾಷೆಗಳ ಪಟ್ಟಿಯನ್ನು ಒಳಗೊಂಡಿದೆ. ಟೋಟಲ್ ಎಷ್ಟ್ರಿ? 22 ಭಾಷೆಗಳನ್ನ ಒಳಗೊಂಡೈತಿ ಸಂವಿಧಾನ ಮಾನ್ಯ ಮಾಡಿದೆ. ಅರ್ಥ ಆಯ್ತ್ರಿ? ಇವು ಯಾವ ನಿಮ್ಗೆ ಗೊತ್ತಿರಂಗಿಲ್ಲ, ಇವನ್ನ ಬರ್ದು ಇಟ್ಕೋಬೇಕು. ನೆಕ್ಸ್ಟ್ ಪೇಪರಲ್ಲಿ ಕೂಡ ನಿಮ್ಗೆ ಅನುಕೂಲ ಆಗ್ತಾ ಇರ್ತೈತಿ. ಯಾಕೆ ಹಳೆ ಕ್ವಶನ್ ಪೇಪರ್ನ ನೋಡ್ಬೇಕು ಅಂದ್ರೆ ನೀವು ಎಷ್ಟು ಓದ್ತೀರಿ ಇಂಪಾರ್ಟೆಂಟ್ ಅಲ್ಲ. ಈಗ ಯಾರಿಗೆ ಗೊತ್ತಿಲ್ಲ ಹೇಳ್ರಿ? ಈಗ ನಿಮ್ಗೆ ಇವೆಲ್ಲ ಗೊತ್ತಿಲ್ವಾ? ಇವು ತಿದ್ದುಪಡಿಗಳು ಗೊತ್ತಿಲ್ಲ? ಡೈರೆಕ್ಟ್ ಆಗಿ ತಿದ್ದುಪಡಿಗಳನ್ನ ಪ್ರಶ್ನೆನೇ ತಿರ್ಗಾ ಮರ್ಗ ಮಾಡಿ ಕೇಳಿರ್ತಾನೆ ಅಷ್ಟೇ. ಅಲ್ಲಿ ಇಲ್ಲಿ ನೋಡ್ರಿ, ಇದು ನೋಡ್ರಿ, ಯಾರಿಗೆ ಗೊತ್ತಿಲ್ಲ? ಪ್ರಪಂಚಾದ್ಯಂತ ವಿವಿಧ ಸಂವಿಧಾನಗಳನ್ನು ಪರಿಶೀಲಿಸಿದ ನಂತರ ಯಾವ ದೇಶಗಳಿಂದ ಯಾವ ನಿಬಂಧನೆಗಳನ್ನು ಭಾರತೀಯ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಅಂತ ಕೇಳಿದಾನೆ. ಅಂದ್ರೆ ಬೇರೆ ಬೇರೆ ದೇಶಗಳಿಂದ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಪ್ರಮುಖ ಅಂಶಗಳು ನೋಡ್ರಿ. ಸಂಸದೀಯ ಮತ್ತು ಸರ್ಕಾರ ಕ್ಯಾಬಿನೆಟ್ ವ್ಯವಸ್ಥೆ ಯಾವ್ದ್ರಿ? ಇದು ಇಂಗ್ಲೆಂಡ್ ಇಂದ, ಐ ಥಿಂಕ್ ಇಂಗ್ಲೆಂಡು. ಮತ್ತೆ ಅರೆ ಸಂಯುಕ್ತ ಮತ್ತು ಶೇಷಾಧಿಕಾರ, ಇದು ಕೆನಡಾ ಇರ್ಬೋದು. ಆಮೇಲೆ ಮೂಲಭೂತ ಹಕ್ಕುಗಳು USA, ರಾಜ್ಯ ನಿರ್ದೇಶಕ ತತ್ವಗಳು ಐರ್ಲೆಂಡ್ದಿಂದ. ಎಸ್ ನೋಡಿ, ಉತ್ತರ ಸರಿಯಾಗಿರುವಂಥದ್ದು. ಅರ್ಥ ಆಯ್ತಾ? ಇದು ಈಸಿ ಇರೋದು. ಇನ್ನು ಮೂಲಭೂತ ಹಕ್ಕುಗಳು ಜಾರಿಯಾದಾಗ ನ್ಯಾಯಾಂಗದ ನಿಷ್ಪಕ್ಷಪಾತ ಮತ್ತು ಸ್ವಾತಂತ್ರ್ಯ ಅಗತ್ಯ. ಈ ಹಕ್ಕುಗಳ ರಕ್ಷಣೆಗಾಗಿ ರೀಟ್ಗಳನ್ನು ಹೊರಡಿಸಲು ಭಾರತ ಸಂವಿಧಾನ ನ್ಯಾಯಾಂಗಕ್ಕೆ ಅಧಿಕಾರವನ್ನ ನೀಡಿದೆ. ಇದನ್ನ ಪರಿಗಣಿಸಿ ಎಲ್ಲ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸಂವಿಧಾನದ ಮೂಲಕ ನಮೂದಿಸಲಾದ ಮೂಲಭೂತ ಹಕ್ಕುಗಳ ಕಾರ್ಯಾಂಗಗಳಿಗೆ ಮಾತ್ರವಲ್ಲದೆ ಶಾಸಕಾಂಗ ಕಾರ್ಯಗಳಿಗೂ ಅನ್ವಯವಾಗುತ್ತದೆ. ಈ ಬಿ ನೋಡ್ರಿ, ಈ ಹಕ್ಕುಗಳು ಉಲ್ಲಂಘಿಸಿರುವ ಯಾವುದೇ ಕಾರ್ಯನಿರ್ವಾಹಕ ಅಥವಾ ಶಾಸಕಾಂಗ ಕಾರ್ಯಗಳನ್ನ ನಿರರ್ಥಕವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಘೋಷಣೆಗಳನ್ನ
ಮಾಡಲು ನ್ಯಾಯಾಲಯಗಳಿಗೆ ಅಧಿಕಾರವಿರುತ್ತದೆ. ಖಾಸಗಿ ಸಂಸ್ಥೆಗಳು ಮತ್ತು ವ್ಯಕ್ತಿಗಳ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ನ್ಯಾಯಾಲಯಗಳು ನ್ಯಾಯವ್ಯಾಪ್ತಿಯನ್ನು ಹೊಂದಿವೆ ಮತ್ತು ಅದನ್ನು ಉಲ್ಲಂಘನೆ ಪರಿಹಾರವನ್ನು ನೀಡಬಹುದು. ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಚಲಾಯಿಸುವಾಗ ಸ್ವಯಂ ಪ್ರೇರಿತವಾಗಿ ಅಥವಾ ಸಾರ್ವಜನಿಕ ಹಿತಾಸಕ್ತಿ ದಾವೆಗಳ ಪ್ರಕ್ರಿಯೆಯಾಗಿ ಕಾರ್ಯನಿರ್ವಹಿಸುವಂತಿಲ್ಲ ಅಂತ ನಿರ್ವಹಿಸಬಹುದು. ಸೊ ಅಲ್ಲಿಗೆ ABC ಕರೆಕ್ಟ್ ಆಗಿರೋದು, ಇದು ಒಂದು ತಪ್ಪಾಗಿರೋದು. ಇದನ್ನು ಕೂಡ ಸರಿ ಆಗ್ತಿತ್ತು. ಅದು ಇಲ್ಲಿ ಕೆಳಗಡೆ ನಿರ್ವಹಿಸಬಹುದು ಅಂತಿತ್ತು, ನಿರ್ವಹಿಸುತ್ತದೆ ಅಂತಿತ್ತಂದ್ರೆ ಅದು ಸರಿ ಆಗ್ತಿತ್ತು. ಇಲ್ಲಿ ಉತ್ತರ ಬಂದು ಯಾವ್ದ್ರಿ? ಮೇಲಿನ 3 ಮಾತ್ರ ಸರಿಯಾಗಿರುವಂಥದ್ದು. ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದಿ ಕರ್ನ್ಸ್ಟೋನ್ ಆಫ್ ಎ ನೇಷನ್ ಎಂಬ ಪುಸ್ತಕವನ್ನ ಬರೆದವರು ಯಾರು? ಇಂಥ ಪ್ರಶ್ನೆಗಳಿಗೆ ಏನ್ ಮಾಡ್ಬೇಕು ಅಪ್ಪಿ ಅಂದ್ರ ನೀನು ಕಂಪಲ್ಸರಿಯಾಗಿ ಬರೆದಿಟ್ಕೊಳ್ಳೇಬೇಕು. ನೀವು ಕಂಪಲ್ಸರಿ ಬರೆದಿಟ್ಕೋಬೇಕು. ಇವು ಈ ಮತ್ತೊಂದು ಪೇಪರ್ನಾಗಾರ ಇವನ್ ಕ್ವಶನ್ ಕೇಳೇ ಬಿಡ್ತಾನ. ನಂತರ 45ನೇದು, ಎಲ್ಲ ಆಮ್ಲಗಳಿಗೆ ಸಾಮಾನ್ಯವಾದ ಅಂಶ ಜಲಜನಕ. ಎಲ್ಲ ಆಮ್ಲಗಳಿಗೆ ಸಾಮಾನ್ಯವಾದ ಅಂಶ ಯಾವುದು ಅಂತಂದ್ರೆ ಜಲಜನಕವಾಗಿರುವಂಥದ್ದು, ಜಲಜನಕತೆ. ಓಕೆ. ಟೆಂಡಲ್ ಪರಿಣಾಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ, ವಿದ್ಯುನ್ಮಾನಗಳ ನೈಜ ದ್ರಾವಣದಿಂದಾಗಿ ಕೊಲೈಡ್ ದ್ರಾವಣ ಪ್ರತ್ಯೇಕಿಸಲು ಬಳಸಬಹುದು. ಇದು ಸೋಲ್ ಕಣಗಳಿಂದ ಬೆಳಕಿಗೆ ಚದುರುವಿಕೆಯ ವಿದ್ಯುನ್ಮಾನಗಳಾಗಿವೆ. ಟೆಂಡಲ್ ಪರಿಣಾಮ ನೈಜ ದ್ರಾವಣದಲ್ಲಿ ಕಾಣಬಹುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಿ ತಪ್ಪಾಗಿದೆ ಅಂತ ಕೊಟ್ಟಾರೆ ನೋಡಪ್ಪ. 47ನೇ ಪ್ರಶ್ನೆ, ಈ ಕೆಳಗಿನ ಯಾವ ಅಂಶದ ಮೇಲೆ ಗೋಲಾಕಾರದ ಕನ್ನಡಿಯು ನಾಭಿ ದೂರ ಅವಲಂಬಿಸಿದೆ ಅಂತ ಕೊಟ್ಟಿರ್ತಾರೆ? ವಕ್ರತೆಯ ತ್ರಿಜ್ಯ. ಇಲ್ಲಿ ನಿಮ್ ಕಡೆ ಕ್ವಶನ್ ಪೇಪರ್ ಇತ್ತು ಅಂತಂದ್ರೆ ಆನ್ಸರ್ ಕರೆಕ್ಟ್ ಇದು. ಇದನ್ನ ಗೋರ್ಮೆಂಟ್ ಇಂದ ಬಿಟ್ಟಿರ್ತಕ್ಕಂಥ ಆನ್ಸರ್ ಅನ್ನ ನಾನು ಇಲ್ಲಿ ಹಾಕಿತ್ತಾ ಇದ್ದೀನಿ. ಹೌದಾ? ತಜ್ಞರು ಇದು ನಂದು ಆನ್ಸರ್ ಎಲ್ಲ ಇದು. ಇದನ್ನ ನೀವು ಇನ್ನೂ 10 ವರ್ಷ ಬಿಟ್ಟು ನೋಡಿದ್ರು ಕೂಡ ಅದು ಗೋರ್ಮೆಂಟ್ ಆನ್ಸರೇ ಇರ್ತತಿ. ಇದೊಂದು ಹಿಂದ್ ಕಡೆ ಎಕ್ಸಾಮ್ ಆಗ್ತಾ ಹೋದಂತ ಕೂಡ ನೀವು ಅದನ್ನ ನೋಡ್ಕೋಬಹುದು, ಮುಂದಿನ ಪೀಳಿಗೆಗೂ ಅನುಕೂಲ ಆಗ್ಲಿ ಅಂತ. ಸೆಂಟ್ರಲ್ ಏವಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಲ್ಲಿ ನೆಲೆಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದ ಬರೇಲಿಯಲ್ಲಿ ನೆಲೆಗೊಂಡಿರುವಂತದ್ದು. ಈ ಕೆಳಗಿನ ಪ್ರಶ್ನೆಗಳಲ್ಲಿ 3 ಹೇಳಿಕೆಗಳು ABC ನೀಡಲಾಗಿದೆ ಮತ್ತು 4 ಉಪಸಂಹಾರ 1, 2, 3, 4 ಎಂದು ಕರೆಯಲಾಗಿದೆ. ಈ ಹೇಳಿಕೆ ನಿಜವೆಂದು ಪರಿಗಣಿಸಬೇಕು ಮತ್ತು ಯಾವ ಉಪಸಂಹಾರವು ತಾರ್ಕಿಕವಾಗಿ ನೀಡಿದ ಹೇಳಿಕೆಗಳನ್ನು ಅನುಸರಿಸಿದೆ ಎಂಬುದನ್ನು ನಿರ್ಧರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲೇ ಕ್ವಶನ್ ಇಲ್ಲೇ ಆನ್ಸರ್ ಬಹಳ ಗುಂಜಿದೆ, ಸ್ವಲ್ಪ ನೋಡ್ಕೊಂಡು ಹಾಕೊಡ್ರಿ. 1 ಮತ್ತು 2 ಸರಿಯಾಗಿರುವಂಥದ್ದು. ಇನ್ನು 50ನೇ ಪ್ರಶ್ನೆ ನೋಡ್ರಿ, ನಮ್ಮ ಚರ್ಮದ ತೇವಾಂಶವನ್ನ ಕಾಪಾಡಲು ಅದನ್ನು ರಕ್ಷಿಸಲು ನಮ್ಮ ಚರ್ಮವು ಸ್ರವಿಸುವ ಜಿಡ್ಡಾದ ಅಂಶ ಕೆಳಗಿನವುಗಳಲ್ಲಿ ಯಾವುದು ಅಂತಂದ್ರೆ ಸಿಬಮ್ ಅಂತ ನೋಡ್ರಿ. ಈ ಕೆಳಗಿನ ಮಾಹಿತಿಯನ್ನು ಉಲ್ಲೇಖಿಸಿ ನೀಡಲಾದ ಪ್ರಶ್ನೆಗಳಿಗೆ ಉತ್ತರಿಸಿ. ಶ್ರೀಯುತ ಜಿ, ಆತನ ಸಹೋದರಿ, ಆತನ ಮಗಳು ಉತ್ತಮ ಶಾಸ್ತ್ರೀಯ ನೃತ್ಯಗಾರರು. ಒಂದನೇ ಹೇಳಿಕೆ ಹೀಗಿದೆ: ಉತ್ತಮ ಮತ್ತು ಕೆಟ್ಟ ನೃತ್ಯಗಾರರು ಒಂದೇ ವಯಸ್ಸಿನವರಾಗಿದ್ದಾರೆ. ಅತ್ಯುತ್ತಮ ನೃತ್ಯಗಾರರು ಅವಳಿ ಮತ್ತು ಕೆಟ್ಟ ನೃತ್ಯಗಾರರು ವಿರುದ್ಧ ಲಿಂಗದವರಾಗಿದ್ದಾರೆ. ಈ ಕೆಳಗಿನ ಜೋಡಿಗಳನ್ನ ಯಾವುದು ಉತ್ತಮ ಮತ್ತು ಕೆಟ್ಟ ನೃತ್ಯಗಳು? ಉತ್ತರ ಶ್ರೀಯುತ ಜಿ ರವರ ಮಗ ಮತ್ತು ಸಹೋದರಿ. ಸೊ ಇಲ್ಲಿ ಇದು ಯಾವ ಬುಕ್ನ್ಯಾಗ ನೋಡವ್ರು ಹೇಳ್ರಿ ನೀವು? ಯಾವ ಬುಕ್ನ್ಯಾಗೂ ಸಿಗಂಗಿಲ್ಲ. ಯಾವ ಬುಕ್ನ್ಯಾಗೂ ಸಿಕ್ಕರು ಕೂಡ
ನಿಮಗೆ ಈ ರೀತಿ ಅಂದ್ರೆ ನೀ ಅಲ್ಲೇ ಕ್ವಶನ್ ನೋಡಿ ಅಲ್ಲೇ ಆನ್ಸರ್ ಹಾಕುವಂಥದ್ದು ನಿಮ್ಮಲ್ಲಿ ಬರಬೇಕಾಗ್ತದೆ. ಸೊ ಕ್ವಶನ್ ಸಿಕ್ಕಾಪಟ್ಟಿ ಟಫ್ ಐತೆ, ಸಖತ್ ಬೋರಿಂಗ್ ಐತೆ. ಈಗ 50 ಮಾಡಿದ್ದೀನಿ, ಇನ್ನು 50 ಒಂದೇ ವಿಡಿಯೋದಲ್ಲಿ ಮಾಡ್ತೀನಿ. ನನಗೆ ಯಾಕೋ ಬೋರ್ ಹೊಡಿತಾ ಇದೆ. ನೀವು ಪೂರ್ತಿ ವಿಡಿಯೋ ನೋಡ್ತಾ ಇಲ್ಲ, ನೀವು ಪೂರ್ಣ ವಿಡಿಯೋ ನೋಡಿದರೆ ನಮಗೂ ವಿಡಿಯೋ ಮಾಡೋದಕ್ಕೆ ಒಂದು ಖುಷಿ ಬರ್ತದೆ.